ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಒಳ್ಳೆಯ ದಿಕ್ಕುಗಳಿರುತ್ತೆ. ಸೊ ಆ ದಿಕ್ಕುಗಳು ವ್ಯಕ್ತಿಯ ದೆಸೆಯನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ. ಇವಾಗ ನೀವು ಯಾವುದೋ ಒಂದು ಮೂವಿಗೆ ಹೋಗ್ತೀರಾ, ಸೊ ಆ ಫಿಲ್ಮ್ ನಿಮ್ಗೆ ಇಷ್ಟ ಆಗೋದಿಲ್ಲ. ಅವಾಗೇನು ಹೇಳ್ತೀರಾ? ಫಿಲ್ಮ್ ಡೈರೆಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ, ಹೌದು ತಾನೆ? ಅದೇ ಪ್ರಕಾರವಾಗಿ ನಿಮ್ಮ ಜೀವನ ಸರಿ ಇಲ್ಲ ಅಂತ ನಿಮಗೇನಾದರೂ ಅನಿಸ್ತಾ ಇದ್ರೆ ನಿಮ್ಮ ಮನೆಯ ಡೈರೆಕ್ಷನ್ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ದಿಕ್ಕುಗಳು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಒಳ್ಳೆಯ ದಿಕ್ಕುಗಳು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟರೆ, ಕೆಟ್ಟ ದಿಕ್ಕುಗಳು ಕೆಟ್ಟ ಫಲಿತಾಂಶವನ್ನು ಕೊಡುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಉದಾಹರಣೆಗೆ ತಾವು ಏಪ್ರಿಲ್ 23ರಿಂದ ಮೇ 8ರ ಒಳಗೆ ತಾವೇನಾದರೂ ಜನಿಸಿದ್ದಲ್ಲಿ, ಅಥವಾ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 8ರ ಒಳಗಡೆ ತಾವೇನಾದರೂ ಜನಿಸಿದ್ದಲ್ಲಿ, ಅಂದರೆ ತಮ್ಮ ಜನನವಾಗಿದ್ದರೆ, ಪೂರ್ವ ದಿಕ್ಕು ಅನ್ನೋದು ತುಂಬ ಅತ್ಯಂತ ಒಳ್ಳೆಯ ದಿಕ್ಕಾಗಿರುತ್ತೆ. ನಿಮಗೆ ಪೂರ್ವದಲ್ಲಿ ಇರುವಂತ ಮನೆಯಲ್ಲಿ ತಾವೇನಾದರೂ ವಾಸವನ್ನ ಮಾಡ್ತಾ ಇದ್ರೆ ಆ ಮನೆ ತಮಗೆ ಒಳ್ಳೆಯ ಫಲಿತಾಂಶವನ್ನ ಕೊಟ್ಟಿರುತ್ತೆ. ಅದೇ ಪ್ರಕಾರವಾಗಿ ತಾವು ಅಕ್ಟೋಬರ್ 23ರಿಂದ ನವೆಂಬರ್ 8ರ ಒಳಗೆ ತಾವೇನಾದರೂ ಜನಿಸಿದ್ದಲ್ಲಿ ಪೂರ್ವ ದಿಕ್ಕು ನಿಮಗೆ ಅತ್ಯಂತ ಕೆಟ್ಟ ದಿಕ್ಕಾಗಿರುತ್ತೆ. ಒಂದು ವೇಳೆ ತಾವೇನಾದರೂ ಪೂರ್ವದ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರೆ ಅಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನ ತಾವು ಅನುಭವಿಸಿರ್ತೀರ. ನಾನು ಹೇಳದಂತ ಅವಧಿ ಒಳಗೆ ತಾವೇನಾದರೂ ಜನಿಸಿದ್ದು ಪೂರ್ವದ ಮನೆಯಲ್ಲಿನೇ ವಾಸ ಮಾಡತಕ್ಕಂತಹ ವೀಕ್ಷಕರಾಗಿದ್ರೆ ನಿಮ್ಮ ಅನುಭವವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಅದು ಇನ್ನೊಬ್ಬರ ಜೀವನಕ್ಕೆ ಅನುಕೂಲಕರವಾಗಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ಓಂಕಾರ ವಾಸ್ತುವಿನಿಂದ ಹನುಮಂತ್ ಚೌಧರಿ. ಓಂಕಾರ ವಾಸ್ತುವಿನಲ್ಲಿ ತಮಗೆ ಸ್ವಾಗತವನ್ನ ಕೋರ್ತಾ, ನಮ್ಮ ಒಂದು ಪ್ರಯತ್ನವನ್ನ ಪ್ರೋತ್ಸಾಹಿಸಲು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇನ್ನೂ ದಿಕ್ಕುಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಒಟ್ಟು ದಿಕ್ಕುಗಳು 8. ಅದರಲ್ಲಿ ಪ್ರಮುಖ ದಿಕ್ಕುಗಳು 4 ಬರುತ್ತೆ, ಉಪದಿಕ್ಕುಗಳು 4 ಬರುತ್ತೆ. ಪ್ರಮುಖ ದಿಕ್ಕುಗಳು ಅಂತಂದ್ರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಅದೇ ಪ್ರಕಾರವಾಗಿ ಉಪದಿಕ್ಕುಗಳಾಗಿ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ಬರುತ್ತೆ. ಈ 8 ದಿಕ್ಕುಗಳಲ್ಲಿ ಯಾವ ದಿಕ್ಕು ಒಳ್ಳೆಯದು, ಯಾವ ದಿಕ್ಕು ಕೆಟ್ಟದ್ದು ಅಂತ ತಿಳ್ಕೊಳ್ಳೋಣ. ಜನರಿಕ್ ಆಗಿ ನಾನು ಈ ದಿಕ್ಕು ಒಳ್ಳೆಯದು, ಈ ದಿಕ್ಕು ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. 8 ದಿಕ್ಕುಗಳು ಒಳ್ಳೆಯವೇ. ಆದರೆ ವ್ಯಕ್ತಿಗತವಾಗಿ ಅವರ ಜನ್ಮ ದಿನಾಂಕಕ್ಕನುಗುಣವಾಗಿ ಆ 8 ದಿಕ್ಕುಗಳಲ್ಲಿ ಕೆಲವೊಂದು ದಿಕ್ಕುಗಳು ಒಳ್ಳೆಯದಾಗಿ ಬರುತ್ತೆ, ಮತ್ತೆ ಕೆಲವೊಂದು ದಿಕ್ಕುಗಳು ಕೆಟ್ಟದಾಗಿ ಬದಲಾಗುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಇವು ಭಿನ್ನವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಪೂರ್ವ ದಿಕ್ಕು ಒಳ್ಳೆಯ ದಿಕ್ಕಾಗಿ ಬಂದಿದ್ದು, ಅದೇ ಪೂರ್ವ ದಿಕ್ಕು ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದಾಗಿನೂ ಬರಬಹುದು. ಇದರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ ನಿಮಗೆ ಬರತಕ್ಕಂತಹ ಒಳ್ಳೆಯ ದಿಕ್ಕುಗಳು ಮತ್ತು ಕೆಟ್ಟ ದಿಕ್ಕುಗಳನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ನಮ್ಮ ಪಾಲಿಗೆ ಬಂದಂತಹ ಒಳ್ಳೆಯ ದಿಕ್ಕುಗಳನ್ನು ಮತ್ತು ಕೆಟ್ಟ ದಿಕ್ಕುಗಳನ್ನು ನಾವು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಗೆ ಬಂದಂತಹ ಒಳ್ಳೆಯ ದಿಕ್ಕಿನಲ್ಲಿ ಯಾವುದಾದ್ರೂ ಒಂದು ದಿಕ್ಕಿಗೆ ಮುಖ್ಯದ್ವಾರವಿದ್ದು, ಮಿಕ್ಕ ನಮ್ಮ ಒಳ್ಳೆಯ ದಿಕ್ಕುಗಳಲ್ಲಿ ಪೂಜಾ, ಹಾಲು, ಕಿಚನ್ನು, ಬೆಡ್ರೂಮು ಈ ರೀತಿ ಬಂದರೆ ತುಂಬಾ ಒಳ್ಳೆಯದು. ಇದರ ಜೊತೆಗೆ ನಾವು ಒಳ್ಳೆಯ ದಿಕ್ಕುಗಳನ್ನು ಎದುರುಗೊಂಡು ಉದ್ಯೋಗ, ವ್ಯವಹಾರ, ವಿದ್ಯಾಭ್ಯಾಸ ಇನ್ನಿತರೆ ವಿಶೇಷ ಸಂದರ್ಭಗಳಲ್ಲಿ ಒಳ್ಳೆಯ ದಿಕ್ಕುಗಳ ಬಳಕೆ ಮಾಡುವುದು ತುಂಬಾ ಉತ್ತಮ. ಇನ್ನು ಕೆಟ್ಟ ದಿಕ್ಕುಗಳನ್ನು ನಾವು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು? ಯಾವತ್ತೂ ಕೆಟ್ಟ ದಿಕ್ಕುಗಳಲ್ಲಿ ಕೆಟ್ಟದಾಗಿರುವಂತಹದ್ದೇ ಬಂದಿರಬೇಕು. ಅಂದರೆ ಟಾಯ್ಲೆಟು, ಬಾತ್ರೂಮು, ಯುಟಿಲಿಟಿ ಈ ರೀತಿಯಾದಂತಹ ಸ್ಥಳಗಳನ್ನು ನಾವು ಕೆಟ್ಟ ದಿಕ್ಕುಗಳಲ್ಲಿ ಬಳಕೆ ಮಾಡಿಕೊಳ್ಬೇಕು. ಒಂದಂತೂ ನಿಜ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮ್ಮ ಒಳ್ಳೆಯ ದಿಕ್ಕುಗಳಲ್ಲಿ ನಿಮಗೆ ಬೇಡವಾದಂತಹ ಅನ್ವಾಂಟೆಡ್ ಥಿಂಗ್ಸು
ಉಪಯೋಗಕ್ಕಿರೋದಿಲ್ಲ. ಸುಮ್ಮನೆ ಗಂಟಾಕಿ ಕಟ್ಟಿಟ್ಟಿರ್ತೀರಾ, ಅಥವಾ ಭಾರವಾದ ವಸ್ತುಗಳನ್ನು ನಿಮ್ಮ ಒಳ್ಳೆಯ ದಿಕ್ಕಿನಲ್ಲಿ ಇಡೋದ್ರಿಂದ ಆ ದಿಕ್ಕು ನಮಗೆ ನೆಗೆಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಒಳ್ಳೆಯ ದಿಕ್ಕುಗಳಲ್ಲಿ ಭಾರವಾದ ವಸ್ತುಗಳನ್ನು ಇಡಕೂರದು. ಈಗ ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಸುಳಿದಾಡ್ತಾ ಇರುತ್ತೆ. ಹಾಗಿದ್ರೆ ನಮಗೆ ಬರುವಂತಹ ಒಳ್ಳೆಯ ದಿಕ್ಕುಗಳನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಅಂತ ಒಂದು ಪ್ರಶ್ನೆ ಎದ್ದಿರುತ್ತೆ. ಇದು ತುಂಬಾ ಸುಲಭ ಸ್ನೇಹಿತರೆ. ನಿಮ್ಮ ಒಳ್ಳೆಯ ದಿಕ್ಕುಗಳನ್ನು ನೀವು ಅತ್ಯಂತ ಸುಲಭವಾಗಿ ತಿಳಿದುಕೊಳ್ಬಹುದು. ಕೆಳಗಡೆ ತೋರಿಸಿದಂತಹ ನಮ್ಮ ವಾಟ್ಸಾಪ್ ನಂಬರ್ಗೆ ತಾವು ಕರೆ ಮಾಡೋ ಮೂಲಕ ನಿಮ್ಮ ಒಳ್ಳೆಯ ದಿಕ್ಕುಗಳನ್ನು ನೀವು ತಿಳ್ಕೋಬಹುದು. ಅಥವಾ ಆ ನಂಬರಿಗೆ ನಿಮ್ಮ ಮಾಹಿತಿಯನ್ನ ಕಳಿಸೋ ಮೂಲಕನೂ ಕೂಡ ತಾವು ನಿಮ್ಮ ಒಳ್ಳೆಯ ದಿಕ್ಕುಗಳನ್ನು ಮತ್ತೆ ಕೆಟ್ಟ ದಿಕ್ಕುಗಳನ್ನು ತಿಳಿದುಕೊಳ್ಬಹುದು. ಇನ್ನು ತಾವು ಕಳಿಸಬೇಕಾದಂತಹ ಮಾಹಿತಿ ಏನು ಅಂತಂದ್ರೆ, ತಮ್ಮ ಹೆಸರು, ತಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮಸ್ಥಳದ ಜೊತೆಗೆ ನಿಮ್ಮ ವಾಟ್ಸಪ್ ನಂಬರನ್ನು ನಮೂದಿಸಿ ತಾವು ಕಳಿಸಬಹುದು. ನಿಮ್ಮ ಮಾಹಿತಿಯನ್ನು ಆಧರಿಸಿ ನಿಮ್ಮ ಪರ್ಸನಲ್ ಚಾರ್ಟ್ ರೆಡಿ ಆಗತ್ತೆ ಮತ್ತೆ ನಿಮಗೆ ಕಳಿಸಿಕೊಡ್ಲಾಗತ್ತೆ. ಈ ಪರ್ಸನಲ್ ಚಾರ್ಟ್ ಅಲ್ಲಿ ನಿಮ್ಮ ಒಳ್ಳೆಯ ದಿಕ್ಕುಗಳ ಮಾಹಿತಿಯ ಜೊತೆಗೆ ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ ಮತ್ತೆ ನಿಮಗೆ ಬರ್ತಕ್ಕಂತಹ ಲಕ್ಕಿ ನಂಬರ್, ಲಕ್ಕಿ ಡೈರೆಕ್ಷನ್, ಲಕ್ಕಿ ಕಲರ್ಸ್, ಹಾಗೆಯೇ ಬೆರಳಿಗೆ ಧರಿಸಬಹುದಾದ ಅದೃಷ್ಟದ ಹರಳುಗಳ ಮಾಹಿತಿಯನ್ನು ಸಹ ಆ ಒಂದು ಪರ್ಸನಲ್ ಚಾರ್ಟ್ ಒಳಗೊಂಡಿರುತ್ತೆ. ಇನ್ನು ಓಂಕಾರ್ ಆಸ್ಟ್ರೋ ವಾಸ್ತುವಿನಿಂದ ವೀಕ್ಷಕರೇ ನಿಮಗೊಂದು ಉಚಿತ ಕೊಡುಗೆಯನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅದೇನು ಅಂತಂದ್ರೆ, ಯಾರು ಮೊದಲಿಗೆ ಈ ನಮ್ಮ ವಿಡಿಯೋನಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅಂದ್ರೆ ನಿಮ್ಮ ಮಾಹಿತಿಯನ್ನು ಆಗಲೇ ಹೇಳಿದ್ನಲ್ಲ ಅದೇ ಮಾಹಿತಿಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಕೂಡ ಉಚಿತವಾಗಿ ನಿಮ್ಮ ಪರ್ಸನಲ್ ಚಾರ್ಟ್ ಅನ್ನ ನೀವು ಪಡೆದುಕೊಳ್ಬಹುದು. ಮೊದಲಿಗೆ ಬಂದಂತಹ 10 ಕಾಮೆಂಟ್ಸ್ಗಳಿಗೆ ಉಚಿತವಾಗಿ ಪರ್ಸನಲ್ ಚಾರ್ಟ್ ಅನ್ನ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತೆ ತಡ, ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನಿಮ್ಮ ಮಾಹಿತಿಯನ್ನ ಕಾಮೆಂಟ್ ಮಾಡಿ ಉಚಿತವಾಗಿ ಪರ್ಸನಲ್ ಚಾರ್ಟ್ ಅನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ.